ಕರ್ಕ ರಾಶಿಯ ಡಿಸೆಂಬರ್ 8 ರಿಂದ ಡಿಸೆಂಬರ್ 14 ರವರೆಗಿನ ವಾರದ ಭವಿಷ್ಯ. ಕರ್ಕ ರಾಶಿಗೆ ಹೋಲಿಸಿದರೆ ರಾಹು 8ನೇ ಮನೆಯಲ್ಲಿರುವುದರಿಂದ, ಈ ವಾರ ನಿಮ್ಮ ಮೇಲೆ ಕೆಲಸ ಮತ್ತು ಜವಾಬ್ದಾರಿಗಳ ಹೊರೆ ಹೆಚ್ಚಾಗಿರುತ್ತದೆ. ಆದರೆ ಉತ್ತಮ ಆರೋಗ್ಯಕ್ಕಾಗಿ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಬೇಕು ಎಂದು ನಿಮಗೆ ಸಲಹೆ ನೀಡಲಾಗಿದೆ. ಇಲ್ಲದಿದ್ದರೆ, ನಿಮಗೆ ಒತ್ತಡ ಮಾತ್ರವಲ್ಲದೆ ಆಯಾಸವನ್ನು ಸಹ ಅನುಭವಿಸುತ್ತೀರಿ. ಈ ವಾರ ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮಿಂದ ಸಾಲವನ್ನು ಕೇಳುವ ಸಾಧ್ಯತೆ ಇದೆ. ಆದ್ದರಿಂದ ಇದೀಗ ಅಂತಹ ಯಾವುದೇ ವ್ಯಕ್ತಿಯನ್ನು ನಿರ್ಲಕ್ಷಿಸುವುದು ನಿಮಗೆ ಉತ್ತಮ. ಇಲ್ಲದಿದ್ದರೆ ನಿಮ್ಮ ಆ ಹಣವನ್ನು ನೀವು ಮರಳಿ ಪಡೆಯದಿರುವ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ನಂತರ ವಿಷಾದಿಸಬಹುದು. ಈ ವಾರ ನಿಮ್ಮ ಸ್ವಭಾವದಲ್ಲಿ ಅಸ್ಥಿರತೆಯನ್ನು ಕಾಣಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ, ನೀವು ಅದರ ಮೇಲೆ ಹಿಡಿತ ಸಾಧಿಸುವ ಮೂಲಕ ನಿಮ್ಮ ಸ್ವಭಾವವನ್ನು ಸುಧಾರಿಸಬೇಕಾಗುತ್ತದೆ. ವಿಶೇಷವಾಗಿ ನಿಮ್ಮ ಸಂಗಾತಿಯ ಅಥವಾ ಪ್ರೇಮಿಯ ಮುಂದೆ, ನೀವು ಏನನ್ನು ಮಾತನಾಡುವ ಮೊದಲು ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆರಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಅದರ ನಕಾರಾತ್ಮಕ ಫಲಿತಾಂಶವು ಮನೆಯ ಶಾಂತಿಯನ್ನು ಪರಿಣಾಮ ಬೀರುತ್ತದೆ. ಶನಿ 9ನೇ ಮನೆಯಲ್ಲಿರುವುದರಿಂದ, ಈ ವಾರ ಕಚೇರಿಯಲ್ಲಿ, ನೀವು ಈಗಾಗಲೇ ಬಯಸಿದಂತಹ ಯೋಜನೆಯು ನಿಮಗೆ ಮಾತ್ರ ಸಿಗಬಹುದು. ಆದ್ದರಿಂದ, ಈಗ ಅದರ ಜವಾಬ್ದಾರಿಯನ್ನು ಪಡೆಯುವುದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ, ಅದರ ಹೊಳಪು ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಉತ್ತಮ ಸಮಯವನ್ನು ಜೀವಿಸುವಾಗ, ಸೂಕ್ತ ಪ್ರಯೋಜನಗಳನ್ನು ತೆಗೆದುಕೊಳ್ಳುವತ್ತ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ. ಈ ವಾರ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಂದ ಅಥವಾ ಮನೆಯ ಹಿರಿಯರಿಂದ ಅಧ್ಯಯನಕ್ಕಾಗಿ ಯಾವುದೇ ರೀತಿಯ ಕೋಪವನ್ನು ತೋರಿಸಬಹುದು. ಇದು ಈ ವಾರ ಪೂರ್ತಿ ನಿಮ್ಮ ಮನಸ್ಸನ್ನು ಹಾಳುಮಾಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ, ಆರಂಭದಿಂದಲೇ ನಿಮಗೆ ತೊಂದರೆಯನ್ನು ನೀಡುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ. ಈ ವಾರದ ಪರಿಹಾರ, ಓಂ ಸೋಮಾಯ ನಮಃ ಎಂದು ಪ್ರತಿದಿನ 11 ಬಾರಿ ಪಠಿಸಿ.